ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. UPSC ಭರ್ಜರಿ ನೇಮಕಾತಿಯನ್ನ ಮಾಡಲಾಗ್ತಾ ಇದೆ. ಸೊ ಯಾವ್ಯಾವ ಒಂದು ಹುದ್ದೆಗಳಿಗೆ ಅವರು ಈಗ ಆಲ್ರೆಡಿ ಒಂದು ನೋಟಿಫಿಕೇಶನ್ ಕೂಡ ಹೊರಬಿದ್ದಿದೆ, ಅಪ್ಲಿಕೇಶನ್ ಕೂಡ ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ಏನೇನಂತ ಅಂದ್ರೆ ನೋಡೋಣ ಈಗ ಒಂದೊಂದಾಗಿ. ಕಂಬೈನ್ಡ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಅಂದ್ರೆ CDS ಅಂತ ಕರೀತಾರೆ ಇದನ್ನ. ಇದರಲ್ಲಿ ಸುಮಾರು 457 ಹುದ್ದೆಗಳಿಗೆ ಈಗ ಆಲ್ರೆಡಿ ನೋಟಿಫಿಕೇಶನ್ ಹೊರಬಿದ್ದಿದೆ, ಅಪ್ಲಿಕೇಶನ್ ಕೂಡ ರಿಜಿಸ್ಟ್ರೇಷನ್ ಪ್ರಾರಂಭ ಆಗ್ತಾ ಇದೆ. ಸೊ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಅಂದ್ರೆ NDA ಯಲ್ಲಿ ಕೂಡ ಸುಮಾರು 406 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ. ಸೊ ಹಾಗಾದ್ರೆ ಏನೆಲ್ಲ ಪ್ರೊಸೀಜರ್ ಇದೆ, ಅರ್ಹತೆಗಳೇನು, ಸೊ ಶೈಕ್ಷಣಿಕ ಅರ್ಹತೆ ಏನೆಲ್ಲ ಇದೆ, ಸೊ ಸ್ಯಾಲರಿ ಎಷ್ಟು ಇದೆ ಮುಂತಾದರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಭೂಸೇನೆಯಲ್ಲಿ ಅದರಲ್ಲಿ ಸಪರೇಟ್ ಆಗಿ ಭೂಸೇನೆಯಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 198 ಹುದ್ದೆಗಳು ಪುರುಷರಿಗಾಗಿ ಮೀಸಲಾಗಿದ್ರೆ 10 ಹುದ್ದೆಗಳು ಮಾತ್ರ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಮೀಸಲಾಗಿವೆ. ಅದೇ ರೀತಿ ನೌಕಾಸೇನೆಯಲ್ಲಿ ಯಾರ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಇದೆಯೋ ಸೊ ಅವರಿಗೆ 36 ಹುದ್ದೆಗಳು ಪುರುಷರಿಗಿದ್ರೆ 6 ಹುದ್ದೆಗಳು ಮಹಿಳೆಯರಿಗೋಸ್ಕರ ಇದ್ದಾವೆ. ಅದೇ ವಾಯುಸೇನೆಯ ಫ್ಲೈಯಿಂಗ್ ಅಂತ ಅಂದ್ರೆ ವಾಯುಸೇನೆ ವಿಮಾನ ಹಾರಾಟ ಒಂದು ವಿಭಾಗದಲ್ಲಿ ಪುರುಷರಿಗೆ 90 ಹುದ್ದೆಗಳು ಇಲ್ಲಿ ಇದ್ರೆ ಮಹಿಳೆಯರಿಗೆ 2 ಹುದ್ದೆಗಳು ಮಾತ್ರ ಇವೆ. ಅದಾದ ನಂತರ ಗ್ರೌಂಡ್ ಡ್ಯೂಟೀಸ್ ಟೆಕ್ನಿಕಲ್ ಅಂತ ಬರುತ್ತೆ. ಸೊ ಅದರಲ್ಲಿ 16 ಹುದ್ದೆಗಳು ಬಾಕಿ ಇವೆ, ಅಂದ್ರೆ 16 ಹುದ್ದೆಗಳ ಅಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ 2 ಹುದ್ದೆಗಳನ್ನ ಮಹಿಳೆಯರಿಗೋಸ್ಕರ ಮೀಸಲಾಗಿದ್ದಾವ. ಸೊ ಅದೇ ರೀತಿ ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ನಿಕಲ್ ಅಂತಕ್ಕಂಥ ಒಂದು ಹುದ್ದೆಯಲ್ಲಿ ಸುಮಾರು ಎಷ್ಟು ಹುದ್ದೆಗಳನ್ನ ಕರೆದಾರಂತೆ ಅಂದ್ರೆ 8 ಹುದ್ದೆಗಳು ಪುರುಷರಿಗೋಸ್ಕರ ಇದ್ದಾವೆ. ಸೊ ಒಟ್ಟು ಮಹಿಳೆಯರಿಗೆ 2 ಹುದ್ದೆಗಳಿದ್ದಾವೆ. ಸೊ ಅದಾದ ನಂತರ ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಅಂತ ಆಯ್ತು. ಇನ್ನು ನಾವಲ್ ಫೋರ್ಸ್ ಅಲ್ಲಿ ಯಾವ ರೀತಿ ಇದಾವೆ ಅಂತಂದ್ರೆ ಸೊ ಒಟ್ಟು 31 ಹುದ್ದೆಗಳಿದಾವೆ ಪುರುಷರಿಗೋಸ್ಕರ. ಅದೇ ರೀತಿ ಮಹಿಳೆಯರಿಗೆ 5 ಹುದ್ದೆಗಳಿದಾವೆ. ಸೊ ಟೋಟಲ್ ಆಗಿ ಪುರುಷರಿಗೇನೆ ಅಂತ ತಿಳ್ಕೊಂಡ ನಾವಲ್ ಅಕಾಡೆಮಿ, ಭೂಸೇನೆ, ನೌಕಾಸೇನೆ, ವಾಯುಸೇನೆ ಫ್ಲೈಯಿಂಗ್, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್, ಸೊ ನಾನ್ ಟೆಕ್ನಿಕಲ್, ಸೊ ಇವನ್ನೆಲ್ಲ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಸುಮಾರು 379 ಹುದ್ದೆಗಳು ಇವ್ರಿಗಿದಾವೆ. ಸೊ ಪುರುಷರಿಗೆ. ಅದೇ ರೀತಿ ಮಹಿಳೆಯರಿಗೆ ಮಹಿಳೆಯರಿಗೆ ಈ 27 ಹುದ್ದೆಗಳಿದಾವೆ. ಟೋಟಲ್ ಎಷ್ಟಾಗಿದಾವೆ ಅಂತಂದ್ರೆ 406 ಹುದ್ದೆಗಳು ಈ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸಿಗ್ತವೆ. ಹೌದಾ? ಸೊ ಅದಾದ ನಂತರ ಇವರ ಅರ್ಹತೆ ಏನು ಅನ್ನೋದನ್ನ ಸೊ ಅರ್ಹತೆ ಏನೇನು ಇರ್ಬೇಕಂತಂದ್ರೆ ಕಲಾ ವಿಭಾಗದಲ್ಲಿ PU ಮುಗಿದಿರ್ಬೇಕು, ಅಥವಾ ವಿಜ್ಞಾನ ವಿಭಾಗದಲ್ಲಿ ಆಗಿರ್ಬೋದು, ಅಥವಾ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ PUC ಅನ್ನು ಮುಗಿಸಿದ್ರೆ ಸಾಕು. ಸೊ ಇವರೆಲ್ಲ ಹೇಗಿರ್ಬೇಕಂತಂದ್ರೆ ಈ ಅಭ್ಯರ್ಥಿಗಳು ಅವಿವಾಹಿತರಾಗಿರಬೇಕು. ಹೌದಾ? ಸೊ ಅವಿವಾಹಿತರಾಗಿರಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಅವಿವಾಹಿತರಾಗಿರ್ಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕು. ಅವಿವಾಹಿತ ಯುವಕ ಮತ್ತು ಯುವತಿಯರಿಗೆ ಅವಕಾಶ ಕಲ್ಪಿಸಲಾಗಿದೆ. ಆಮೇಲೆ ನೌಕಾಸೇನೆ ಮತ್ತು ವಾಯುಸೇನೆ ಸೇರಲು ಬಯಸುವವರು ದ್ವಿತೀಯ PUCಯಲ್ಲಿ ಏನ್ ಮಾಡಿರ್ಬೇಕಂತಂದ್ರೆ ಗಣಿತ ಅಥವಾ ಭೌತಶಾಸ್ತ್ರವನ್ನ ಕಡ್ಡಾಯವಾಗಿ ಕಲಿತಿರಲೇಬೇಕು. ಎರಡನ್ನೂ ನೌಕಾಸೇನೆ ಮತ್ತು ವಾಯುಸೇನೆಯನ್ನ ಏನ್ ಕಲಿತಾ ಇದ್ದಾರೆ ಅಂದ್ರೆ ಕಲ್ತಿದ್ದೀರೋ ಸೊ ಅವ್ರು ಏನ್ ಮಾಡ್ಬೇಕಂತಂದ್ರೆ ಕಡ್ಡಾಯವಾಗಿ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿನೇ ಏನಪ್ಪಾ ಅಂತಂದ್ರೆ ಇದು ಮುಗಿದ್ಬೇಕು. ಅಂದ್ರೆ ಇದು PU ದವ್ರಿಗೆ ಅನುಕೂಲ ಆಗಲ್ಲ, ಅಂದ್ರೆ ಆರ್ಟ್ಸ್ ದವ್ರಿಗೆ. ಸೊ ಇದು ಸೈನ್ಸ್ ದವ್ರಿಗೆ ತುಂಬಾ ಅನುಕೂಲಕರವಾಗ್ತದೆ. ಇಲ್ಲಿ ಗಣಿತ ಮತ್ತು ಭೌತಶಾಸ್ತ್ರವನ್ನ ಅಧ್ಯಯನ ಮಾಡಿರ್ತಾರೆ. ಸೊ ಈ ಇನ್ನೊಂದು ಏನ ಅರ್ಹತೆ ಅಂತಂದ್ರೆ ಈಗ ಯಾರು PU ಸೆಕೆಂಡ್ ಕಲಿತಾ ಇದ್ದಾರೆ ಅವರಿಗೂ ಕೂಡ ಏನಪ್ಪಾ ಅಂತಂದ್ರೆ ಇದು ಅವಕಾಶ ಕಲ್ಪಿಸಲಾಗಿದೆ. ಹೌದಾ? ಹಾಗಾದ್ರೆ ಅರ್ಜಿ ಸಲ್ಲಿಸುವವರು ಅವರ ಏಜ್ ಹೇಗಿರ್ಬೇಕಂತಂದ್ರೆ ಡೇಟ್ ಆಫ್ ಬರ್ತ್ ಹೇಗಿರ್ಬೇಕಂದ್ರೆ 2006 ಜುಲೈ 2ರಿಂದ 2009 ಜುಲೈ 1 ಈ ಅವಧಿಯಲ್ಲಿ ಜನಿಸಿರಬೇಕು. ನೋಡ್ರಿ, 2006 ಜುಲೈ 2ರಿಂದ 2009 ಜುಲೈ 1 ಅವಧಿಯಲ್ಲಿ ಜನಿಸಿರತಕ್ಕಂತಹ ಯುವಕ ಮತ್ತು ಯುವತಿಯರಿಗೆ ಮಾತ್ರ ಈ ಒಂದು ಹುದ್ದೆಗಳು ಸೀಮಿತ ಆಗ್ತವೆ. ಹಾಗಾದ್ರೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನ ಯಾವುದಂತಂದ್ರೆ 31 ಡಿಸೆಂಬರ್ 2024. ಸೊ ಇದೇ ತಿಂಗಳ 31 ಡಿಸೆಂಬರ್ 2024. ಮತ್ತೆ ಏನಾದ್ರು ಅರ್ಜಿ ಸಲ್ಲಿಸುವಲ್ಲಿ ಏನಾದ್ರೂ ತೊಂದರೆಗಳು ಅಥವಾ ಸ್ಪೆಲ್ ಮಿಸ್ಟೇಕ್ ಆಗಿತ್ತು ಅಂದ್ರೆ ಜನವರಿ 1ರಿಂದ ಜನವರಿ 7ರವರೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ.
ಸೊ ಅದಾದ ನಂತರ ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅನ್ನೋದನ್ನ ನೋಡೋಣ. ನೋಡ್ರಿ, ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದ್ರೆ, SC ಮತ್ತು ST ಅವರಿಗೆ ಯಾವುದೇ ರೀತಿಯಾಗಿರುತ್ತೆ, ಮಹಿಳೆಯರಿಗೆ, ಮಹಿಳಾ ಅಭ್ಯರ್ಥಿಯರಿಗೆ ಅಥವಾ ಮತ್ತೇನಪ್ಪ ಅಂದ್ರೆ ಸೇನಾಧಿಕಾರಿಗಳ ಪುತ್ರರಿಗೆ ಶುಲ್ಕ ವಿನಾಯಿತಿ ಸಂಪೂರ್ಣವಾಗಿ ಇರ್ತವೆ. ಅಂದ್ರೆ ಅವರಿಗೆ ಯಾವುದೇ ಅರ್ಜಿ ಶುಲ್ಕ ಇರಲ್ಲ. ಉಳಿದ ಎಲ್ಲಾ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಏನಿದೆ ಅಂತಂದ್ರೆ 100 ರೂಪಾಯಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಓಕೆ, ಸೊ ಅದಾದ ನಂತರ ಇವರಿಗೆ ವೇತನ ಎಷ್ಟಿರುತ್ತಂತೆ ಅಂದ್ರೆ ಸುಮಾರು 15,000 ರೂಗಳಿಂದ ಹಿಡ್ಕೊಂಡು 2,50,000 ಕೂಡ ಏನಪ್ಪಾ ಅಂದ್ರೆ ಸ್ಯಾಲರಿ ತಗೋಬಹುದು. ನೋಡ್ರಿ, ಯಾರೆಲ್ಲ ಯಂಗ್ಸ್ಟರ್ಸ್ ಇದ್ರೆ 2006ರಿಂದ 2009ರವರೆಗೆ ಯಾರೆಲ್ಲ ನೀವು ಏನಪ್ಪಾ ಅಂದ್ರೆ ಸೈನ್ಸ್ ಮುಗಿಸ್ಕೊಂಡಿರೋ ಅಥವಾ ಕಾಮರ್ಸ್ ಮುಗಿಸ್ಕೊಂಡಿರೋ ಅವರೆಲ್ಲರೂ ಕೂಡ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡ್ರಿ. ಯಾಕಂದ್ರೆ ಮುಂದೆ ನಿಮ್ಮ ಜೀವನ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ರೀತಿ ಒಂದು ಬದಲಾವಣೆ ಆಗ್ತಿದೆ. ಸೊ ಪರ್ ಮಂತ್ 2,50,000 ಅಂದ್ರೆ ಮುಂದೆ ಅದ ಹಂಗೆ ಸರ್ವಿಸ್ ಆದಂಗೆ ಇರ್ತದ. ಸೊ ಸ್ಟಾರ್ಟಿಂಗ್ 15,000 ಇಂದ 2,50,000 ವರೆಗೂ ಇರ್ತದೆ. ನಮ್ದೆಲ್ಲರದು ಜೀವನ ಏನಾಗಿರ್ಬೋದು ಆಗತ್ತಂತೆ ಅಂದ್ರೆ ಇಲ್ಲಿ ಸುಗಮ ಆಗ್ತೈತಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಅದಾದ ನಂತರ ಆಯ್ಕೆ ಪ್ರಕ್ರಿಯೆ ಹೇಗೆಲ್ಲ ಇರುತ್ತಂತೆ ಅಂದ್ರೆ ನೆನ್ಪಿಟ್ಕೊಳ್ರಿ, 900 ಲಿಖಿತ ಅಂಕಗಳಿರ್ತವೆ. ಸೊ 900 ಲಿಖಿತ ಅಂಕಗಳು ಜೊತೆಗೆ ಲಿಖಿತ ಪರೀಕ್ಷೆ ಮುಗಿದ ನಂತರ ಸುಮಾರು 900 ಅಂಕಗಳ ಸಂದರ್ಶನದ ಮೂಲಕ ಈ ಒಂದು ಆಯ್ಕೆ ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ. ಮೊದಲು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ 900 ಮಾರ್ಕ್ಸ್ ಇಂದ. ಸೊ ಅದಾದ ನಂತರ ಸಂದರ್ಶನ ಕೂಡ 900 ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲಿ ಮೆರಿಟ್ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಆಯ್ಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ. ಸೊ ಹಾಗಾದ್ರೆ ಪರೀಕ್ಷೆ ಯಾವಾಗಿದೆ ಅಂತಂದ್ರೆ ಪರೀಕ್ಷಾ ದಿನಾಂಕ ಏಪ್ರಿಲ್ 13, 2025. ಏಪ್ರಿಲ್ 13, 2025ರಲ್ಲಿ ಈ ಪರೀಕ್ಷಾ ದಿನಾಂಕವನ್ನು ಅವರು ಆಲ್ರೆಡಿ ನಿಗದಿಪಡಿಸಿಬಿಟ್ಟಾರ. ಹಾಗಾದ್ರೆ ಪರೀಕ್ಷೆಯನ್ನ ಬರೀತಕ್ಕಂತ ಕೇಂದ್ರಗಳು ಎಲ್ಲೆಲ್ಲಿದಾವ ಅಂತಂದ್ರೆ, ಒಂದನೇದ್ದು ಬೆಂಗಳೂರಿಗಿದೆ, 2 ಮೈಸೂರು, ಅದಾದ ನಂತರ ಧಾರವಾಡ. ಕರ್ನಾಟಕದ ನನ್ನೆಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ತುಂಬಾ ಅನುಕೂಲಕರ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಬೆಂಗಳೂರು, ಮೈಸೂರು ಮತ್ತು ಧಾರವಾಡ ಈ ಪರೀಕ್ಷಾ ಕೇಂದ್ರವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಅವರು ನಿಗದಿಪಡಿಸಿದ್ರೆ ಇಲ್ಲಿ ಏನಪ್ಪಾ ನಮ್ಮ ರಾಜ್ಯದ ಜನರು ಈ ಒಂದು ಪರೀಕ್ಷಾ ಕೇಂದ್ರಗಳಿಗೆ ಯಾರೆಲ್ಲ ಇದನ್ನ ಅಪ್ಲೈ ಮಾಡ್ತಿರಲ್ಲ, ಸೊ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸೆಂಟರ್ ಯಾವ್ದಾದ್ರು ಒಂದ್ ತಗೋಬಹುದು. ಹೌದಾ? ಸೊ ಅಲ್ಲಿ ಹೋಗಿ ಎಕ್ಸಾಮ್ ಅನ್ನ ಬರೀಬಹುದು. ಅದಾದ ನಂತರ ಓಕೆ, ನ್ಯಾಷನಲ್ ಅದು ಡಿಫೆನ್ಸ್ ಅಕಾಡೆಮಿ ಅದಷ್ಟು ಮುಗೀತು, 406 ಪೋಸ್ಟ್. ಇನ್ನ CDS ಅಂತ ಬರ್ತದೆ. CDS ಅಂತ ಏನಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ಸಾಕಷ್ಟು ಹುದ್ದೆಗಳನ್ನ ಕಾಣ್ತೀವಿ. ಎಷ್ಟೆಷ್ಟು ನೋಡೋಣ ಬನ್ನಿ. ಇದು ಕಂಬೈನ್ಡ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಅಂದ್ರೆ CDS ಅಂತ ಕರೀತಾರ. ಈ CDS ಅಲ್ಲಿ ದೊರೀತಿರ್ತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟಂತಂದ್ರೆ 457. ಹೌದಾ? ಹಾಗಾದ್ರೆ ಹುದ್ದೆ ವಿವರವನ್ನ ನೋಡ್ಬೇಕಾಗಿತ್ತಂತಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ ನಲ್ಲಿ, ಹೌದಾ, ಏನು ಟ್ರೈನಿಂಗ್ ಸೆಂಟರ್ಸ್ ಅದಾವಲ್ಲ, ಸೊ ಅಲ್ಲಿ ಇಂಡಿಯನ್ ಮಿಲಿಟರಿ ಒಂದು ಅಕಾಡೆಮಿ ಒಳಗ ಡೆಹರಾಡೂನ್ ಒಳಗ 100 ಪೋಸ್ಟ್ಗಳು ಖಾಲಿ ಇದಾವೆ. ಎಷ್ಟು ಪೋಸ್ಟ್ಗಳು? 100 ಪೋಸ್ಟ್ಗಳು ಖಾಲಿ ಇದಾವೆ. ಸೊ ಅದಾದ ನಂತರ ಇಂಡಿಯನ್ ನೇವಲ್ ಅಕಾಡೆಮಿ ಎಳಿಮಲ್ ಅಂತಕ್ಕಂಥ ಪ್ರದೇಶದಲ್ಲಿ ಇದೆ ಇದು. ಸೊ ಸುಮಾರು 32 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ. ಸೊ ಅದಾದ ನಂತರ ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದ್ನಾಗಿದೆ. ಸೊ ಈ ಹೈದರಾಬಾದ್ ನಲ್ಲಿ ಇರತಕ್ಕಂಥ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಸುಮಾರು 32 ಹುದ್ದೆಗಳು ಏನಪ್ಪಾ ಅಂದ್ರೆ ಖಾಲಿ ಇವೆ. ಸೊ 32 ಹುದ್ದೆಗಳನ್ನ ಕರೆದಾರ. ಸೊ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಾದ ನಂತರ ಇಲ್ಲಿ ಆಫೀಸರ್ಗಳನ್ನ ಟ್ರೈನಿಂಗ್ ಮಾಡ್ತಕ್ಕಂಥ ಒಂದು ಅಕಾಡೆಮಿ ಇದೆ. ಸೊ ಆಫೀಸರ್ಗಳನ್ನ ಟ್ರೈನಿಂಗ್ ಮಾಡ್ತಕ್ಕಂಥ ಅಕಾಡೆಮಿ ಎಲ್ಲಿದೆ ಅಂದ್ರೆ ಚೆನ್ನೈನಲ್ಲಿದೆ. ಸೊ ಈ ಚೆನ್ನೈನಲ್ಲಿ ಇರತಕ್ಕಂತ ಒಂದು ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. ಸೊ ಅದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಅವ್ರನ್ನ ಏನಂತ ಕರೀತಾರೆ ಅಂತಂದ್ರೆ SSC ಅಂತ ಕರೀತಾರ. ಸೊ ಇವ್ರು ಎಷ್ಟಿದಾರೆ ಅಂತಂದ್ರೆ ಸುಮಾರು ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ 275 ಹುದ್ದೆಗಳು ಖಾಲಿ ಇದಾವೆ. ಹೌದಾ? ಸೊ ಅದಾದ ನಂತರ ಮಹಿಳೆಯರಿಗೋಸ್ಕರ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಟೋಟಲ್ 18 ಹುದ್ದೆಗಳು. ಸೊ ಹೀಗಾಗಿ ಇಲ್ಲಿ ನೆನಪಿಟ್ಕೊಳ್ರಿ, ಟೋಟಲ್ ಈ CDS ಅಲ್ಲಿ ಸುಮಾರು 457 ಹುದ್ದೆಗಳು ಖಾಲಿ ಇವೆ. ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಆಗ್ತಿರೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಬರ್ರಿ, ಅರ್ಹತೆಗಳು ಏನಿದಾವೆ. ಶೈಕ್ಷಣಿಕ ಅರ್ಹತೆ ಏನಂತ ಅಂದ್ರೆ ಇಲ್ಲಿ ಆಗಲೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ PU ಮುಗಿದಿದ್ರೆ ಸಾಕು. ಸೊ ಇಲ್ಲಿ ಪದವಿ ಮುಗಿದಿರಬೇಕು. ಹೌದಾ? ಈ ಪದವಿ ಮುಗಿಸಿದವರು PUCಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರವನ್ನ ಅಧ್ಯಯನ ಮಾಡಿರ್ಬೇಕು. ಹೌದಾ? ಪದವಿ ಮುಗಿದಿರಬೇಕು, PUCಯಲ್ಲಿ ಅವ್ರು ಏನ್ ಕಲ್ತಿರ್ಬೇಕು? ಗಣಿತ ಮತ್ತು ಭೌತಶಾಸ್ತ್ರವನ್ನ ಅಧ್ಯಯನ ಮಾಡಿರ್ಬೇಕು ಕಡ್ಡಾಯವಾಗಿ. ಸೊ ಅದಾದ ನಂತರ ಮುಂದೆ ಏನಪ್ಪಾ ಅಂತಂದ್ರೆ ಇವರು
ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ಕೂಡ ಮಾಡಿರಬೇಕು. ಈ ಎಂಜಿನಿಯರಿಂಗ್ ಕೋರ್ಸ್ಗಳನ್ನ ಮಾಡಿರಬೇಕು. ಆಮೇಲೆ ಇಲ್ಲಿ ಏನಾಗುತ್ತಂತಂದ್ರೆ ನೇವಲ್ ಮತ್ತು ಮಿಲಿಟರಿ ಇವರ ಒಂದು ನೇವಲ್ ಮತ್ತು ಮಿಲಿಟರಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ವಯಸ್ಸು ಎಷ್ಟು ಇರ್ಬೇಕಂತಂದ್ರೆ ಸುಮಾರು 2002 ಜನವರಿ 2ರಿಂದ 2007 ಜನವರಿ 1ರ ಈ ನಡುವಿನ ಅವಧಿಯೊಳಗೆ ಅವರು ಜನಿಸಿರಬೇಕು. ಹೌದಾ? ಸೊ ಒಟ್ಟಲ್ಲಿ ಶೈಕ್ಷಣಿಕ ಅರ್ಹತೆ ಪದವಿ ಮುಗಿದಿರಬೇಕು. ಅವರು PUC ಒಳಗೆ ಗಣಿತ ಮತ್ತು ಭೌತಶಾಸ್ತ್ರವನ್ನು ಮುಗಿಸಿರಬೇಕು. ಎಂಜಿನಿಯರಿಂಗ್ ಪದವಿಯನ್ನು ಕೂಡ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಮಾಡ್ರಿ. ಇದು ಪದವಿ ಮುಗಿಸಿದವ್ರಿಗೆ ಒಂದು ಹುದ್ದೆ ಇದೆ. ಬರೀ ಕಾಮನ್ ಪದವಿ ಮುಗಿಸಿದವ್ರಿಗೆ, PUC ಗಣಿತ ಮತ್ತು ಭೌತಶಾಸ್ತ್ರ ಮುಗಿಸಿದವ್ರಿಗೆ. ಆಮೇಲೆ ಎಂಜಿನಿಯರಿಂಗ್ ಮುಗಿಸಿದವ್ರಿಗೆ ಕೂಡ ಸಪರೇಟ್ ಹುದ್ದೆ ಏನಪ್ಪಾ ಅಂದ್ರೆ ಇದ್ರೊಳಗಡೆ ಇದೆ. ಹಾಗಾದ್ರೆ ಇದರ ಒಂದು ಎಷ್ಟು ಅಂತಂದ್ರೆ ವಯಸ್ಸು 2002 ಜನವರಿ 2ರಿಂದ 2007 ಜನವರಿ 1ರ ನಡುವೆ ಏನಪ್ಪಾ ಅಂತಂದ್ರೆ ಅವರು ಜನಿಸಿರ್ಬೇಕಾಗ್ತದೆ. ಸೊ ಅದೇ ರೀತಿ ವಾಯುಸೇನೆಗೆ ಇದರಲ್ಲೇನೆ, ಹೌದಾ, CDS ಅಲ್ಲಿನೇ ವಾಯುಸೇನೆಗೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ವಯಸ್ಸು ಸುಮಾರು ಕೇವಲ 20ರಿಂದ 24 ವಯಸ್ಸಾಗಿರಬೇಕು. ಹೌದಾ? ಹಾಗಾದ್ರೆ ಇವ್ರಿಗೂ ಕೂಡ ಏನಪ್ಪಾ ಅಂದ್ರ ಅರ್ಜಿ ಶುಲ್ಕ ಇದೆ. ಎಷ್ಟಿದೆ ಅಂತಂದ್ರ ಸುಮಾರು 200 ರೂಪಾಯಿ ಅರ್ಜಿ ಶುಲ್ಕ ಉಳಿದ ಎಲ್ಲಾ ಅಭ್ಯರ್ಥಿಗಳಿಗಿದೆ. ಸೊ ಹಾಗಾದ್ರೆ ಯಾರಿಗೆಲ್ಲ ವಿನಾಯಿತಿ ಇದೆ ಅಂತಂದ್ರೆ SC/ST ಮಹಿಳೆಯರಿಗೆ ಮತ್ತು ವಿಕಲಚೇತನರಿಗೆ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಸರ್ಕಾರ ವಿನಾಯಿತಿಯನ್ನ ಸೂಚಿಸಲಾಗಿದೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಎಕ್ಸಾಮ್ಸ್ ಇರುತ್ತೆ ಸೇಮ್ ಡೇಟ್. ಸೊ ಏಪ್ರಿಲ್ 13 ತಾರೀಕು ಏನಪ್ಪಾ ಅಂತಂದ್ರೆ ಇವರು ಒಂದು ಎಕ್ಸಾಮ್ ಅನ್ನ ಫಿಕ್ಸ್ ಮಾಡ್ಬಿಟ್ಟಾರ. ಸೊ ಅಂದೇ ಏನಪ್ಪಾ ಅಂದ್ರೆ ಇವ್ರಿಗೂ ಕೂಡ 300 ಮಾರ್ಕ್ಸ್ಗಳ ಏನಪ್ಪಾ ಅಂತಂದ್ರೆ ಒಂದು ಪರೀಕ್ಷೆ ಇರ್ತೈತಿ. ಅದಾದ ನಂತರ 200 ಅಂಕಗಳ ಏನಪ್ಪಾ ಅಂದ್ರೆ ಒಂದು ಸಂದರ್ಶನ ಇರ್ತದೆ. ಸೊ ಅದಾದ ನಂತರ ಇವ್ರಿಗೆ ವೇತನ ಶ್ರೇಣಿ ಎಷ್ಟು ಇರ್ತದೆ ಅಂತಂದ್ರೆ ಇಲ್ಲಿ ನೋಡೋದಾದ್ರೆ 15,500 ರೂಪಾಯಿಯಿಂದ ಹಿಡ್ಕೊಂಡು ಇವ್ರಿಗೂ ಕೂಡ ಸೇಮ್ 2,50,000 ವರೆಗೂ ಕೂಡ ಏನಪ್ಪಾ ಅಂದ್ರೆ ಇವರಿಗೆ ಏನಿರ್ತೈತಿ ಒಂದು ವೇತನ ಶ್ರೇಣಿ ಇರ್ತೈತಿ. ತುಂಬಾ ಅವಶ್ಯಕವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನ ನಿಮಗೆ ನಾನು ಅದು ಇಂಗ್ಲಿಷ್ ಅಲ್ಲಿ ಇತ್ತು ಅದೆಲ್ಲವನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿನಿ. ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾಗಿತ್ತು ಅಂತಂದ್ರೆ ಇಲ್ಲಿದೆ ನೋಡ್ರಿ, ಈ ಎರಡೂ ಏನಪ್ಪಾ ಅಂತಂದ್ರೆ ವೆಬ್ಸೈಟ್ಗೆ ಹೋಗ್ರಿ. ಹೌದಾ? ವೆಬ್ಸೈಟ್ ಹೋಗ್ರಿ ಅಥವಾ www.upsc.government.in ಅಂತ ಹೊಡೆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಆ ನೋಟಿಫಿಕೇಶನ್ ಅನ್ನ ಇನ್ನೂ ಕೂಡ ನೀವು ಏನಪ್ಪಾ ಅಂದ್ರೆ ಡೀಪ್ ಆಗಿ ಸ್ಟಡಿ ಮಾಡ್ಬೋದು. ಅದರಲ್ಲಿ ಫಿಸಿಕಲ್ ಹೇಗಿರ್ಬೇಕು ಅಂತ ಕೊಟ್ಟಾರೆ. ಆಮೇಲೆ ಎಷ್ಟು ಹೈಟ್ ಅಂದ್ರೆ ಹೈಟ್ ವೈಸ್ ಏನಿರ್ಬೇಕಂತಂದ್ರೆ ನೀವು ವೇಟು ಕೂಡ ಇರಬೇಕು. ಸೊ 144 ಇಂದನ ಅದು ಹೈಟ್ ಪ್ರಾರಂಭ ಇದೆ. ಎಷ್ಟೆಷ್ಟು kg ಇರ್ಬೇಕಂತ ಅದನ್ನೆಲ್ಲವನ್ನು ಕೂಡ ಇದ್ರ ಮುಖಾಂತರ ತರ್ಲಿಕ್ಕೆ ಆಗ್ಲಿಲ್ಲ. ಸೊ ಹೀಗಾಗಿ ನೀವು ಏನ್ ಮಾಡ್ರಿ ಅಂತಂದ್ರೆ upsc.com ಹೋಗಿ ಅಲ್ಲಿ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲರೂ ಕೂಡ ಏನ್ ಮಾಡ್ರಿ ಅಂದ್ರೆ ಒಂದು ಲೈಕ್ ಅನ್ನ ಕೊಡ್ರಿ. ಯಾರೆಲ್ಲ ಹೊಸಬರಿದ್ರಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.